ಎಲ್ರಿಗೂ ನಮಸ್ಕಾರ. ಇದು ನಾನು 58ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಅವಲಕ್ಕಿ ಮೊಸರು ತಿಂದು ಚಾ ಕುಡಿದೆ. ಸೊ ಭಾಳ ಜನ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಕೇಳ್ತಿದ್ದಾರೆ, ಹಾಗೆ ನನ್ನ ಫ್ರೆಂಡ್ಸು ನನಗೆ ಡೈರೆಕ್ಟಾಗಿ ಕೇಳ್ತಿದ್ದಾರೆ, ನೀ ಏನು ಮಾಡಾಕತ್ತೀಯ, ಬರೀ ಊಟ ಮಾಡೋದೆಲ್ಲ ತೋರ್ಸಾಕತ್ತೀಯಲ್ಲ ಅಂತ. ನಂದು ಗೋಲ್ ಇಷ್ಟೇ, ಈ 100 ಡೇಸ್ನೊಳಗೆ ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಅದು ಹೆಲ್ದಿ ವೆಯ್ಟ್ ಲಾಸೇ ಮಾಡ್ತೀನಿ. ನನಗೆ ಇಷ್ಟ ಬಂದಿದೆ ತಿಂತೀನಿ, ಆದರೆ ಕಡಿಮೆ ತಿಂತೀನಿ. ಮೈಂಡ್ಫುಲ್ ಈಟಿಂಗ್ ಅನ್ನೋದು ಒಂದು ಕಾನ್ಸೆಪ್ಟು. ನಮಗೆ ಏನು ಕನ್ವೀನಿಯೆಂಟಾಗಿ ಇರೋಲ್ವೋ ಅದನ್ನು ನಮಗೆ ಮಾಡ್ಲಿಕ್ಕಾಗಲ್ಲ. ಅದನ್ನ ಮಾಡೋಕ್ಕಾಗಿಲ್ಲ ಅಂತೇಳಿ ಒಂದು ಸ್ಟ್ರೆಸ್ ಆಕತ್ತಲ್ಲ, ಅದರಿಂದನೂ ವೆಯ್ಟ್ ಗೇನ್ ಆಗ್ಬೋದು. ನಂದೇ ತೊಗೊಳ್ಳಿ, ನಾನು 50 ದಿನದಲ್ಲಿ ಬೆಂಗಳೂರಲ್ಲಿ ನಾನಿರೋದು 10 ರಿಂದ 12 ದಿನ. ಆ 12 ದಿನನೂ ಜಿಮ್ಗೆ ಹೋಗೇನಿ. ಇನ್ನು ಉಳಿದಿದ್ದ ದಿನ ಎಲ್ಲ ಹೊರಗೆ ಅದೇನು, ಬರೀ ಬಳ್ಳಾರಿ, ಹಾವೇರಿ, ಹುಬ್ಬಳ್ಳಿ ಹಿಂಗೆ ತಿರುಗೋದಾಗಿದೆ. ಸೊ ಇಂಥ ಶೆಡ್ಯೂಲ್ನೊಳಗೆ ನೀವು ಡಯಟ್ ಅರ್ಧ kg ತರಕಾರಿ ಕೊಚ್ಕೊಂಡು ತಿನ್ನು ಅಂತಂದರೆ ಆಗಲ್ಲ ನಮ್ಮ ಕೈಲಿ. ಸೊ ಈ 50 ದಿನದೊಳಗೆ ನಾನು ಒಂದು 35 ದಿನ ಬರೀ ಟ್ರಾವೆಲ್ಲೇ ಮಾಡಿದ್ದೀನಿ. ಸೊ ಹಂಗಿರೋದ್ರಿಂದ ನಾವು ಹೆಂಗೆ ಹುಡುಕೋದ್ರೂ ನಾವು ಹೋಗೋ ಪ್ಲೇಸ್ಗಳಲ್ಲಿ ನಾವು ಅಂದ್ಕೊಂಡಂಥ ಫುಡ್ಗಳು ಸಿಗಲ್ಲ. ಸೊ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬಟ್ ತಿನ್ನೋವಾಗ ಕಡಿಮೆ ತಿನ್ಬೇಕು ಅಷ್ಟೇ. ಸ್ಟಿಲ್ ಇದ್ರ ಜೊತೆಗೆ ನಾನು 30 ದಿನದಲ್ಲಿ 2 kg ಕಡಿಮೆ ಮಾಡಿದ್ದೀನಿ, ವೆಯ್ಟ್ ಲಾಸ್ ಮಾಡಿದ್ದೀನಿ 2 kg ಅಷ್ಟು. ಸೊ ನಾನು 28ನೇ ದಿನಕ್ಕೆ ನಾನು ಚೆಕ್ ಮಾಡ್ಕೊಂಡಿದ್ದೆ, 2 kg ಕಡಿಮೆ ಆಗಿದ್ದೆ. ಈಗ 54ನೇ ದಿನ 55ನೇ ದಿನ ಹೀಗೆಲ್ಲ ಆಗಿದೆ. ಬಟ್ ನಾನು ಎಲ್ಲೂ ವೇಯಿಂಗ್ ಮಷಿನ್ ಸಿಕ್ಕಿಲ್ಲ, ವೆಯ್ಟ್ ಚೆಕ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ವೆಯ್ಟ್ ಏನಾಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಜಿಮ್ಗೆ ಇನ್ನೂ ನಾನು ಒಂದು 5-6 ದಿನ ಹೋಗೋಕ್ಕಾಗಲ್ಲ ಬೆಂಗಳೂರಿಗೆ ವಾಪಸ್ಸು. ನಾನು ಬಿಡ್ಡಿಂಗು ಅವೆಲ್ಲ ಕೆಲಸಗಳು ಭಾಳ ಇದ್ದಾವೆ. ಸೊ ನಾನು ಮಾತ್ರ ಎಕ್ಸಸೈಸ್ ಏನೂ ತಪ್ಪಿಸಿಲ್ಲ, ನೋಡಬೇಕು ಅದು ವೆಯ್ಟ್ ಹೆಂಗೆ ಏನಾಗಿದೆಯೋ ಅಂತ. ಬಟ್ ನಾನು ಫ್ರೆಂಡ್ಸ್ ಏನೇನು ತಿಂತಾರೋ ಅವ್ರ ಜೊತೆಗೆ ಎಲ್ಲ ತಿಂತೇನೆ ನಾನು. ಮತ್ತು ಇವತ್ತು ಬೆಳಿಗ್ಗೆ ನೋಡಿರಿ ಅವಲಕ್ಕಿ ಮೊಸರು ತಿಂದೆ, 11:30 ಆಗಿತ್ತು. ರೊಟ್ಟಿ ಪಲ್ಯ ಹಚ್ಕೊಟ್ರು, ಅದನ್ನೂ ತಿಂದೆ. ಆಮೇಲೆ ನಾನು ನನ್ನ ಫ್ರೆಂಡ್ ಹೋಗಿ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಗೋಬಿ ಒಂದು 2 ಪೀಸ್ ತಿಂದೆ ಅಷ್ಟೇ. ಇವೆಲ್ಲನೂ ನಾನು ಭಾಳ ಮೈಂಡ್ಫುಲ್ಲಾಗಿ ತಿಂತಿರ್ತೀನಿ, 1-2 ಪೀಸ್ ತಿಂತಿರ್ತಾನೆ ಅಷ್ಟೇ. ಸೊ ಮನೆಗೆ ಬಂದಾಗ 6 ಗಂಟೆ ಹಿಂಗಾಗಿತ್ತು. 8 ಗಂಟೆಗೆ ನನ್ನ ಫ್ರೆಂಡ್ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದ. ಉಪ್ಪಿಟ್ಟು ಘಮ ಅನ್ನತ್ತಿತ್ತು. ಒಂದು ಸ್ವಲ್ಪ ತಿಂದೆ, ಯಾಕಂದರೆ ಮಧ್ಯಾಹ್ನ ಹೆವಿ ಏನೇನೋ ತಿಂದನಂತ ಹೇಳಿ. ಸೊ ಅದನ್ನ ತಿಂದು ಮುಗಿಸಿ ಭಗವದ್ಗೀತೆ ಓದೋಣಂತ ಬಂದೆ. ಇವತ್ತು ಭಗವದ್ಗೀತೆಯಲ್ಲಿ ನಾವು 3ನೇ ಶ್ಲೋಕವನ್ನು ಓದಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ, ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.